ಮಕ್ಕಳೇ ನೀಟ್ ಕೌನ್ಸಿಲಿಂಗಿಗೆ ಎಲ್ಲರೂ ಕೂಡ ವೇಟ್ ಮಾಡ್ತಿರುವಂತಹ ಒಂದು ಅಪ್ಡೇಟ್ ಬಂದಿದೆ. ದಟ್ ಈಸ್ ಫೀಸ್ ಸ್ಟ್ರಕ್ಚರ್ ಆಫ್ ಮೆಡಿಕಲ್ ಕಾಲೇಜಸ್ ಆಫ್ ಕರ್ನಾಟಕ. ಸೊ ಯಾವ್ದೆಲ್ಲ ಮೆಡಿಕಲ್ ಕಾಲೇಜಸ್ ಅಲ್ಲಿ ಎಷ್ಟೆಷ್ಟೆಲ್ಲ ಫೀಸ್ ಇದೆ, ಎಷ್ಟು ಫೀಸ್ ಇರುತ್ತೆ ಅಂತ ಹೇಳಿ ಫೀಸ್ ಸ್ಟ್ರಕ್ಚರ್ ಅಂದ್ರೆ ಅದ್ರ ಬಗ್ಗೆ ಕ್ಲಿಯರ್ ಆಗಿ ನಿಮಗೆ ಒಂದು ಲಿಸ್ಟ್ ನ ಅಪ್ಡೇಟ್ ಮಾಡಿದ್ದಾರೆ KA ವೆಬ್ಸೈಟ್ ಅಲ್ಲಿ. ಅದನ್ನ ನೀವು ಚೆಕ್ ಮಾಡ್ಕೋಬಹುದು ಮಕ್ಕಳೇ. ಸೊ ಅದು ಹೇಗಿದೆ ಅಂತ ಹೇಳಿ ಕ್ಲಿಯರ್ ಆಗಿ ಹೇಳ್ತೀನಿ. ವೆಲ್ಕಮ್ ಟು PW ನೀಟ್ ಕರ್ನಾಟಕ. ನಾನು ನಿಮ್ಮ ಬಯಾಲಜಿ ಎಜುಕೇಟರ್ ರಚನಾ. ಸೊ ಮಕ್ಕಳೇ, ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋದಾಗ ಸೊ ಇಲ್ಲಿ ನಿಮಗೆ ಕ್ಲಿಕ್ ಮಾಡ್ತೀರಾ, ಯಾವುದು ನೀಟ್ ಅಂತ ಹೇಳಿ ಕ್ಲಿಕ್ ಮಾಡಿದಾಗ ಸೊ ಅದರಲ್ಲಿ ನಿಮಗೆ ಕಾಣಿಸುತ್ತೆ ಫಸ್ಟ್ ಇರುವಂತದ್ದೇ ದಟ್ ಈಸ್ ಪ್ರೊವಿಷನಲ್ ಫೀಸ್ ಸ್ಟ್ರಕ್ಚರ್ ಅಂತ. ಹೌದಾ? ಸೊ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊವಿಷನಲ್ ಫೀಸ್ ಸ್ಟ್ರಕ್ಚರ್ ಅಂತ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಸೊ ದಿಸ್ ಇಸ್ ದ ಥಿಂಗ್. ಇಲ್ಲಿ ನೋಡಿ, ಸೊ ಎಷ್ಟೆಷ್ಟು ಫೀಸ್ ಸ್ಟ್ರಕ್ಚರ್ ಇದೆ ಅಂತ ಹೇಳಿ. ಓಕೆನಾ ಮಕ್ಕಳೇ? ಸೊ ನೋಡ್ಬೋದು ನೀವು. ಸೊ ಕಾಮನ್ ಆಗಿ ಇಲ್ಲಿ ಇರುವಂತದ್ದು KA ಥ್ರೂ ಇರುವಂತದ್ದು. ಸೊ ಸರ್ಕಾರಿ ಕೋಟಾದಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಎಷ್ಟು 1,41,000. ಓಕೆನಾ? ಸೊ ಇಲ್ಲಿ ನಿಮಗೆ ಅಂದ್ರೆ ಲಾಸ್ಟ್ ಇಯರ್ದು ಮತ್ತೆ ಈ ಇಯರ್ದು ಕಂಪ್ಯಾರಿಸನ್ ಕೊಟ್ಟಿದ್ದಾರೆ. ಸೊ ಜಾಸ್ತಿ ಏನೂ ಚೇಂಜ್ ಆಗಿಲ್ಲ, ಸೇಮ್ ಇದೆ ಫೀಸ್ ಅಂತಂದೇಳಿ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ದೆನ್ ಇಲ್ಲಿ ನಾನು ಲಾಸ್ಟಿಗೆ ಲಿಸ್ಟ್ ತೋರಿಸ್ಬಿಡ್ತೀನಿ ನಿಮಗೆ. ಓಕೆನಾ? ಸೊ ಇದೆಲ್ಲ ಕಾಮನ್ ಆಗಿರುವಂಥದ್ದು. ಸೊ ಐ ವಿಲ್ ಶೋ ಯು ದ ಕಾಲೇಜ್ ವೈಸ್ ಲಿಸ್ಟ್. ಓಕೆನಾ? ಸೊ ಕಾಲೇಜ್ ವೈಸ್ ಲಿಸ್ಟ್ ತೋರಿಸ್ತೀನಿ. ಸೊ ನೀವು ಚಾಯ್ಸ್ ಫಿಲ್ಲಿಂಗ್ ಮಾಡಬೇಕಾದ್ರೆ ಯಾವುದು ಕರೆಕ್ಟಾಗಿ ನೋಡಿಕೊಂಡು ಫಿಲ್ ಮಾಡಬೇಕು ಅಂತಂದರೆ, ಫಸ್ಟ್ ಆಫ್ ಆಲ್ ನಾನು ಯಾವಾಗ್ಲೂ ಕೂಡ ಹೇಳ್ತಾ ಇರ್ತೀನಿ, ಯಾವ ಕಾಲೇಜ್ ಇದೆ ಆ ಕಾಲೇಜ್ ಕೋಡ್ ಕರೆಕ್ಟ್ ಇದೆನಾ ಅಂತ ಚೆಕ್ ಮಾಡ್ಕೊತೀರಾ ಮಕ್ಕಳೇ. ಓಕೆನಾ? ಸೊ ಕಾಲೇಜು ಮತ್ತು ಕಾಲೇಜ್ ಕೋಡ್ ಚೆಕ್ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್. ಆ ಕಾಲೇಜ್ ಕೋಡ್ ಏನಿದೆ ಅಂತ ಇಲ್ಲಿ ನೋಡಿ. ಸೊ ಈ ಕಾಲೇಜ್ ಕೋಡ್ ಇದೆಲ್ಲ ಇದು ಚೆಕ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಹೌದಾ? ಸೊ ಅದಾದಮೇಲೆ ನೀವು ಆರ್ಡರ್ ವೈಸ್ ಯಾವ ರೀತಿ ಹಾಕ್ತೀರಾ ಅಂದರೆ ಬೇಸ್ಡ್ ಆನ್ ಯೋರ್ ಪ್ರಿಯಾರಿಟಿ ಲಿಸ್ಟ್ ಹೆಂಗೆ ಹಾಕಬೇಕು ಅಂತಂದರೆ, ಫಸ್ಟ್ ಗೌರ್ಮೆಂಟ್ ಕೋಟಾ G ಕೋಟಾ ಅಂತ ಸೆಲೆಕ್ಟ್ ಮಾಡ್ತೀರಾ. ಅದಾದ್ಮೇಲೆ ಈಗ ಏಡೆಡ್ ಕಾಲೇಜಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ರೈವೇಟ್ ಇದ್ರೂ ಕೂಡ ಗೌರ್ಮೆಂಟ್ ಸೀಟ್ ಇರುತ್ತೆ. ಅದರಲ್ಲಿ ನೀವು ಏನಂತ ಮಾಡ್ತೀರಾ, ಆ ಕೋಟಾ ಸೆಲೆಕ್ಟ್ ಮಾಡ್ಕೊಂತೀರಾ G ಕೋಟಾ. ಓಕೆನಾ? ಅದಾದ್ಮೇಲೆ ಕಂಪ್ಲೀಟ್ ನಿಮಗೆ ಫೀಸ್ ಪೇ ಮಾಡಲಿಕ್ಕೆ ಇತ್ತು, ಓಕೆ ನಮಗೆ ಕಟ್ ಆಫ್ನು ಕೂಡ ಸರಿಯಾಗಿ ಸೆಟ್ ಆಗ್ತಿಲ್ಲ ಅಂತ ಅಂದಾಗ ನೀವೇನ್ ಮಾಡ್ಕೊಂತೀರಾ ಅಂದ್ರೆ ನಿಮ್ಮ ರ್ಯಾಂಕಿಂಗ್ ಹೈ ಇದೆ ಅಂತ ಅಂದಾಗ ನೀವೇನ್ ಮಾಡ್ಕೊಂತೀರಾ, P ಕೋಟಾ ಸೆಲೆಕ್ಟ್ ಮಾಡ್ತೀರಾ. ಅಥವಾ ಇನ್ನೂ ಜಾಸ್ತಿ ನೀವು ಪೇ ಮಾಡೋಕ್ಕೆ ರೆಡಿ ಇದ್ದೀರಾ ಅಂತಂದ್ರೆ M ಕೋಟಾ ದಟ್ ಈಸ್ ಮ್ಯಾನೇಜ್ಮೆಂಟ್ ಕೋಟಾ ಅಂತ ಸೆಲೆಕ್ಟ್ ಮಾಡ್ಕೊಂತೀರಾ. ಓಕೆನಾ? ಸಾರಿ, Q ಅಂತ. ಓಕೆ, ಜಸ್ಟ್ ಅ ಸೆಕೆಂಡ್. Q ಅಂತ ಸೆಲೆಕ್ಟ್ ಮಾಡ್ಕೊಂತೀರಾ. ಓಕೆ, ದೆನ್ NRI ದಟ್ ವಿಲ್ ಬಿ N ಅಂತ. ಓಕೆನಾ ಮಕ್ಕಳೇ? ನೋಡಿ, ಕಾಲೇಜ್ ವೈಸ್ ಲಿಸ್ಟ್ ಇದೆ ಇಲ್ಲಿ. ಸಪೋಸ್ ಇವಾಗ ನಾನು ಫಸ್ಟ್ ಕಾಲೇಜ್ ಯಾವ್ದು ಹೇಳ್ತಾ ಇದ್ದೀನಿ ಇಲ್ಲಿ, ಸೊ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್. ಓಕೆ, ಸೊ ಇದ್ರದ್ದು ನೋಡಿ ಮಕ್ಕಳೇ ಏನಂತ ಇದೆ, ಕೋಡ್ ಯಾವ್ದಿದೆ ಅಂತ ನೋಡ್ತೀರಾ ನೀವು ಲಿಸ್ಟ್ ಹಾಕ್ಬೇಕಾದ್ರೆ ಪ್ರಿಯಾರಿಟಿ ಲಿಸ್ಟ್ ಅಲ್ಲಿ ಕಾಲೇಜಸ್ ಇಂದು. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ. ಸೊ ಗೌರ್ಮೆಂಟ್ ಕಾಲೇಜ್ ಇದ್ದು ಅದರಲ್ಲಿ G ಕೋಟಾ ಫೀಸ್ ಎಷ್ಟಿದೆ, 64,350 ರೂಪೀಸ್ ಇದೆ. ಓಕೆನಾ? ಸೊ ಅದಾದ್ಮೇಲೆ ಬೇರೆ ಯಾವುದನ್ನು ಕೂಡ ಇಲ್ಲ, ಕಂಪ್ಲೀಟ್ ಆಗಿ ಪ್ಯೂರ್ G ಸೀಟ್ಸ್ ಅಷ್ಟೇ, ಗೌರ್ಮೆಂಟ್ ಸೀಟ್ಸ್ ಅಷ್ಟೇ ಇರುತ್ತೆ. ಓಕೆ, ದೆನ್ ಅದೇ ರೀತಿ ಇಲ್ಲಿ ನೋಡಿ. ಸೊ ಯಾವುದು ಮೈಸೂರು ಮೆಡಿಕಲ್ ಕಾಲೇಜ್. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿನೂ ಕೂಡ ನಿಮಗೆ ಎರಡು ತರ ಕಾಣಿಸ್ತಾ ಇದೆ. ಒಂದು G ಕೋಟಾ ಅಂಡರ್ ನಿಮಗೆ ಫೀಸ್ ಇರುತ್ತೆ. ದೆನ್ ಮ್ಯಾನೇಜ್ಮೆಂಟ್ ದಟ್ ವಿಲ್ ಬಿ 25,09,350. ಓಕೆನಾ? ಸೊ ಮಿಕ್ಕಿದ್ದನ್ನು ಕಾಲೇಜಸ್ ಕೂಡ ಅದೇ ರೀತಿ ಇದೆ. ಮ್ಯಾನೇಜ್ಮೆಂಟ್ ಮತ್ತೆ ಇನ್ನೊಂದು NRI ಇದು. ಓಕೆನಾ? ದೆನ್ ಅದೇ ರೀತಿ ಪ್ರೈವೇಟ್ ಅಂತಾನು ಕೂಡ ಬರುತ್ತೆ. ಕೆಲವೊಂದು ಕಾಲೇಜಸ್ ಅಲ್ಲಿ ಪ್ರೈವೇಟ್ ಫೀಸ್ ಇಷ್ಟು ಅಂತ ಕೂಡ ಇದೆ. ಈಗ ನೋಡಿ, ಸೊ ಇಲ್ಲಿ ನೋಡಿ, ಇಲ್ಲಿ ಬಂತು ಯಾವುದು, ದಟ್ ವಿಲ್ ಬಿ MVJ ಮೆಡಿಕಲ್ ಕಾಲೇಜ್ ಅಂಡ್ ರಿಸರ್ಚ್ ರಿಸರ್ಚ್ ಹಾಸ್ಪಿಟಲ್. ಎಲ್ಲಿರೋದು? ಬೆಂಗಳೂರಲ್ಲಿ. ಓಕೆನಾ? ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಮಕ್ಕಳೇ, ನಿಮಗೆ ಪ್ರೈವೇಟ್ 12 lakh ಕಾಣಿಸ್ತಾ ಇದೆ. ಅದೇ ರೀತಿ ಮ್ಯಾನೇಜ್ಮೆಂಟ್ ಎಷ್ಟಾಗುತ್ತೆ, 40 lakh. ಸೊ ಇದು ಒಂದು ವರ್ಷದ್ದು ಎಲ್ಲದನ್ನು ಕೂಡ 1 year ಆನ್ಯುವಲ್ ಎಷ್ಟಿದೆ ಅಂತ ಹೇಳಿ ನಿಮಗೆ ಇಲ್ಲಿ ಫೀಸ್ ಸ್ಟ್ರಕ್ಚರ್ ಕಾಣಿಸ್ತಾ ಇದೆ. ಓಕೆನಾ? ಸೊ ಇದನ್ನ ಚೂಸ್ ಮಾಡ್ಕೊಂಡು ನೀವು ಹುಷಾರಾಗಿ, ಸೊ ಬೇಸ್ಡ್ ಆನ್ ಯೋರ್ ಪ್ರಿಯಾರಿಟಿ ಅಂದ್ರೆ ಮಕ್ಕಳೇ ನೀವು ಯಾವ್ದನ್ನ ಪ್ರಿಫರ್ ಮಾಡ್ತಾ ಇದ್ರೆ ಬೇಸ್ಡ್ ಆನ್ ದ ಕಟ್ ಆಫ್ನು ಕೂಡ ಚೆಕ್ ಮಾಡಿಕೊಂಡು, ಇನ್ ಕೇಸ್ ನಿಮಗೆ ಗೌರ್ಮೆಂಟ್ ಸೀಟಿಗೆ ಕಟ್ ಆಫ್ ಮ್ಯಾಚ್ ಆಗಿಲ್ಲ ಅಂತ ಅಂದಾಗ ನೀವು ನೆಕ್ಸ್ಟ್ ಪ್ರಿಫರ್ ಮಾಡುವ ಕಾಲೇಜಸ್ ಯಾವುದು ಅಂತಂದ್ರೆ ಇನ್ನು ಮಿಕ್ಕಿರುವಂಥದ್ದು ಪ್ರೈವೇಟ್ ಮ್ಯಾನೇಜ್ಮೆಂಟ್, ಅದನ್ನ ಚೂಸ್ ಮಾಡ್ತೀರಾ. ಬಟ್ ಫಸ್ಟ್ ಯಾವ್ದನ್ನ ಚೂಸ್ ಮಾಡಬೇಕು, ಗೌರ್ಮೆಂಟ್ ಕೋಟಾ, ಅದು G ಕೋಟಾ ಅಂತ ಇರುತ್ತಲ್ಲ, ಸೊ ಅದನ್ನ ಸೊ ಸೆಲೆಕ್ಟ್ ಮಾಡ್ಬೇಕಾದ್ರೆ GP ಯಾವ್ದಿದೆ ಅದನ್ನ ನೋಡ್ಕೊಳ್ಳಿ, GPQ. ಓಕೆ, ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಕಾಲೇಜಸ್ನ ಆಡ್ ಮಾಡ್ತಾ ಬರಬೇಕು. ದೆನ್ ಫೀಸ್ನು ಕೂಡ ಅಷ್ಟೇ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇಷ್ಟು ಫೀಸ್ ಇದೆ ಅಂತಂದ್ರೆ ಇದು ಒಂದು ವರ್ಷದಿರುತ್ತೆ. ಸೊ ನಮಗೆ ಇಷ್ಟು ಆಗುತ್ತೆ ಅಂತ ಹೇಳಿ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆಮೇಲೆ ನೀವು ಲಿಸ್ಟ್ನ ಆಡ್ ಮಾಡ್ತಾ ಬರ್ತೀರಾ. ಸೊ ಇದಾಗಿತ್ತು ನಿಮ್ಮ ಅಪ್ಡೇಟ್. ಏನಾದರೂ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ದೆನ್ ಇದೇ ರೀತಿ ಇಂಥದೇ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಆಗಿರ್ಬೋದು, ನೀಟ್ ಪ್ರಿಪರೇಷನ್ಗೆ ನಿಮ್ಮ ಈ ಚಾನಲ್ ಅಲ್ಲಿ ವಿಡಿಯೋಸ್ ಬರ್ತಾನೆ ಇರುತ್ತೆ. ಸೊ ಸ್ಟೇ ಕನೆಕ್ಟೆಡ್ ಮಕ್ಕಳೇ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಬೈ ಬೈ.